ನೋಡ್ದ ಆ ಋತು ಆ ಅದೃಷ್ಟನ ಹತ್ರ ಗುಂಡನ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಆಗ್ಬಿಟ್ಟವಳೆ ಆಲೇನೆ. ಹಾ, ಮಾತಾಡ್ಸಲ್ಲ, ಅವ್ರು ನೋಡ್ಬಿಟ್ರೆ ನನಗೆ ಆಗೋದಿಲ್ಲ ಅಂತ ಹೇಳ್ತಿದ್ದವಳು ಹೆಂಗಾಗ್ಬಿಡ್ತು ನೋಡು. ಅದಕ್ಕೆ ಮತ್ತೆ ಇವಳ ಹತ್ರ ಇಂಥ ಬುದ್ಧಿ ಇರೋದಕ್ಕೆ ಗಂಡ ಇಂಥ ಕೆಲಸ ಮಾಡ್ಕೊಂಡು ಹೋಗಿರೋದು. ಇವಳು ಸರಿಯಾಗಿದ್ದಿದ್ರೆ ಹಿಂಗೆ ಯಾಕಾಗೋದು. ನೋಡು ಆ ಅದೃಷ್ಟನ ಗುಂಡನು ಮಾತಾಡ್ಸಲ್ಲ ಅಂತ ಇದ್ದವಳು ಇವಾಗ ಹೆಂಗ್ ಮಾತಾಡಿಸ್ಕೊಂಡು ಹೆಂಗವಳೆ. ನನ್ನ ಹತ್ರ ಹೆಂಗ್ ಬೈಕಮ್ಮಳು ಅಂತೀಯ. ಪಾಪ ಪಾಪ ಪಾಪ. ಈಗ ನೋಡು ಎಲ್ಲ ಬಸಣ್ಣ ಮಾಮ ಅಂತ ಚೆನ್ನಾಗಿ ಆಗ್ಬಿಟ್ಲು. ಮಾಮ ಮಾಮ ಅಂತ. ಅಯ್ಯೋ ಅಯ್ಯೋ, ಬಸಣ್ಣ ಮಾಮನಂತೂ ಅದು ಯಾಕಂಗೆ ಮಾಮ ಅಂತವಳ ಏನೋ ಗೊತ್ತಿಲ್ಲ. ಯಾವಾಗಿಂದಲೂ ನೋಡ್ತೀನಿ ಏನು ಬಸಣ್ಣ ಮಾಮ. ನೋಡ್ದೇನೆ ಗಿಡಮ್ಮ, ಅಲ್ಲಿ ನೋಡಲ್ಲಿ ಆ ಋತುನು ಚೌಡಮ್ಮ ಹೆಂಗೆ ಮಾತಾಡ್ತವ್ರೆ. ಅಲ್ಲ ನೋಡು, ಮಾತಾಡ್ಸಲ್ಲ ಅಂತಿದ್ಲು ಆ ಋತು, ನಮ್ಮ ಹತ್ರ ಹೆಂಗ್ ಬೈಕ್ ಅಂತಿದ್ದಾಳೆ, ಹೆಂಗ್ ಚೆನ್ನಾಗಿ ಆಗ್ತಾರೆ. ಅದಕ್ಕೆ ಮತ್ತೆ ಕಣಮ್ಮ ಯಾರ ಹತ್ರನೂ ಏನು ಮಾತಾಡಬಾರ್ದು. ಈ ಋತುನೇ ಸುತ್ತಾರ್ಕೊಂಡು ಹೋಗೋಳು ಬಾ ಅವಳು ತಾಕಿ. ಆ ಚೌಡಮ್ಮ ಏನಕ್ಕೆ ಮಾತಾಡ್ಸೋಳಮ್ಮ, ಅವಳು ಹಂಗೆ ಯಾರನ್ನೂ ಹಂಗೆ ಮಾತಾಡ್ಸಲ್ಲ ತಗ್ಗಿ. ಇವಳೆ ಹೋಗಿ ಅವಳು ಸುತ್ತಾರ್ಕೊಂಡು ಅವಳು ತಾಕಿ. ನಮ್ಮ ತಾಗೆ ಜಗಳ ಮಾಡ್ಕೊಂಡ್ಲಲ್ಲ, ನನ್ನ ಹತ್ರ ಎಲ್ಲ ಹಿಂಗೆ ಮಾಡ್ಕೊಂಡಲ್ಲ, ಅದಕ್ಕೆ ಅವ್ರ ತಕ್ಕ ಅವಳೆ ಹೋಗವಳೆ ಸುತ್ತಾರ್ಕೊಂಡು. ಅವಳು ಯಾತಕ್ಕೆ ಮಾತಾಡ್ಸೋಳು ತಾಗ. ಅಯ್ಯೋ ಅವಳು ಮಾತಾಡ್ಸಲ್ಲ ಬಿಡ. ಯಾಕ ಅಂದ್ರೆ ಚೌಡಮ್ಮ ಅವನು ಮಾತಾಡ್ಸಲ್ಲ. ಇಲ್ಲಿ ನಮ್ಮ ಹತ್ರ ಜಗಳ ಆಗಿರೋದು, ನಾವು ನಮ್ಮ ಹತ್ರ ಜಗಳ ಮಾಡ್ಕೊಂಡಿರೋದಕ್ಕೆ ಅರುತು ಇವಾಗ ಚೆನ್ನಾಗಾಗ್ಯವ್ರಿ. ನೋಡಿ ಎತ್ಲಾಗ ಬೇಕಾದ್ರು ತೂರಾಡ್ತಾರೆ. ನಮಗೆ ಹಂಗೆ ಆಗಲ್ಲಮ್ಮ ತಾಯಿ. ನಮ್ಗೇನಾದ್ರಿ ನಾವು ಅಂಥದ್ದೆಲ್ಲನ ಅವ್ರನ್ನ ಮಾತಾಡ್ಸಲ್ಲ ಅಂದ್ರೆ ಇವ್ರ ತಕ್ಕ ಹೋಗೋದು, ಇವ್ರನ್ನ ಮಾತಾಡ್ಸಲ್ಲ ಅಂದ್ರೆ ಅವ್ರ ತಕ್ಕ ಹೋಗೋದು. ಅಂಥವೆಲ್ಲನ ನಮಗೆ ಇಷ್ಟ ಆಗಲ್ಲ. ನಮಗೇನು ಕರೆಕ್ಟಾಗಿ ಅಷ್ಟೇ. ನಾವಾಯ್ತು ನಮ್ಮ ಕೆಲಸ. ಯಾರೇನು ಕೊಡಂಗ ಇದ್ದಾರೆ ನಮಗೆ, ಯಾರೇನು ಕೊಡಂಗಿಲ್ಲ ಏನಿಲ್ಲ. ನಮ್ಮನ್ನು ಮಾತಾಡ್ಸಿಲ್ಲ ಕಾಲ ಹತ್ಲಾಗ ತೂರಾಡ್ತಾ ಇದ್ದಾಳೆ. ನಾನು ನೋಡ್ತಾ ಇದ್ದೀನಿ ನೀನೆಲ್ಲ ಚೆನ್ನಾಗಿರೋದಕ್ಕೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಬೆಳಗ್ಗೆ ನೋಡ್ತಾ ಇದ್ದೀನಿ. ಅಯ್ಯಯ್ಯಪ್ಪ, ಈ ಋತು ಯಾವಾಗ ಆ ಕಡೆಗೆ ಬೇಕಾದ್ರೂ ಹೋಗ್ತಾಳೆ. ಅಂತವಳು. ಇವಳಿಗೆಲ್ಲ ಐತೆ ಬಾ ಚಲಕುಲ ಇಲ್ಲ. ಚಲಕುಲ ಇರೋಳಾಗಿದ್ರೆ ಹಿಂಗೆ ತೋರಾಡ್ತಾ ಇರಲಿಲ್ಲ. ಅವಳು ಅಂದಿರೋ ಮಾತಿಗೆ ಆ ಚೌಡಮ್ಮ ಎಂತೆಂಥ ಮಾತಂದವಳೆ. ಆ ಋತುಂಗೆ ನಿಜವಾಗ್ಲು ಹೆಂಗೆ ಬೈಕೊಂಡವಳೆ. ಹಂಗಂದ್ರೆ ಅವಳ ಹತ್ರನೇ ಹೋಗ್ತಾಳೆ ಸುತ್ತರ್ಕೊಂಡು. ನೋಡಮ್ಮ ಹೆಂಗ್ ತೋರಾಡ್ತಾಳೆ. ಅಯ್ಯೋ ನಮ್ಗಂತದ್ ಬರಲ್ಲ ಕಣೆ, ಅವಳಂತ ಬುದ್ಧಿ. ಅವ್ರು ಮಾತಾಡ್ಸಲ್ಲ ಅಂತ ಇವ್ರು ತಗೋಗೋದು, ಇವ್ರು ಮಾತಾಡ್ಸಲ್ಲ ಅಂತ ಅವ್ರು ತಗೋಗೋದು. ಅದೇನು ಎಲ್ಲ ನಾ ಸುತ್ತಾರ್ಕೊಂಡಿರೋದೇ ತಗ. ಏನ್ ಬಿಡು ಅಂತರ್ಗಿ ಏನು ಹೇಳ್ತಿ. ನಾವ್ ಹಂಗಿಲ್ಲ ಬಿಡು, ನಾವ್ ಯಾವತ್ತಿದ್ರು ಚಲವಾಗಿರ್ತೀವಿ ಬಿಡ ಗಿಡಮ್ಮ ನಾನು ನೀನು. ನಡಿ ಹೋಗನ್ ನಡಿ, ಅಲ್ಲಾಸಿನೇ ಹೋಗನ್ ನಡಿ. ಅವಳ್ರೊತ್ತು ಏನು ಇತ್ಲಾಗೆ ನೋಡ್ತಾಳೆ, ಏನು ಎದಕ್ಕೆ ಅಂತೀವಿ ನಾವು. ನಡಿ ಹೋಗೋಣ, ಅಲ್ಲಾಸಿನೇ ಹೋಗ್ತೀವಿ. ಏನು ಅವಳಿಂದ ಏನು ನಮ್ಗೇನು ಏನು ಆಗಂಗಿಲ್ಲ. ನನ್ನ ಮಕ್ಕಳು ಬಂದವ್ರು ನನಗೇನು. ಅಯ್ಯೋ ನೀನು ಇವಳಿಂದ ಉಣ್ತೀವಿ ನಾವು. ಈಗೇನಂಗೆ ಹೆಂಗಿದಳು ತಾಯಿ. ಅಯ್ಯೋ ತಮ್ಗಳು ಯಾರು ತವ್ರ ಮನೆಯವ್ರು ಬರಲಿಲ್ಲ ಅಂದ್ರೂ ಎಷ್ಟು ಇದು ಮಾಡ್ತಾಳೆ ನೋಡಾರೋತು. ಅಯ್ಯೋ ನಮಗೂ ನನ್ನ ಸಸ್ಯರ್ಗು ಅವಳೆ ಮತ್ತೊಂದಿಕ್ಕಿರತ್ತಾಗ. ಅಯ್ಯೋ ನಮ್ಮ ಜಾನಕಿಗೂ ನಮ್ಮ ಇವಳಿಗೂ ಅವಳೆ ತಂದಿಕ್ಕಿದ್ದು. ಒಳ್ಳೆಯವರಲ್ಲ ಇವರೆಲ್ಲ. ಚೋಡ ಮತ್ತೆ ಏನೋ ಮನಸ್ಸಿನಾಗಿ ಕಮ್ಮಕ್ಕೆ ಹೋಗ್ಬೇಡ. ಏನೋ ನಾನು ಏನಾನ ಒಂದು ಮಾತಾಡಿರ್ತೀನಿ, ಅದನ್ನೆಲ್ಲ ನಾನು ಮನಸ್ಸಿನಾಗಿ ಕಮ್ಮಕ್ಕೆ ಹೋಗ್ಬೇಡ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾ ಇದ್ದೀನಿ. ನನ್ನ ಮಗನೂ ನಮ್ಮ ಸೊಸೆ ಒಪ್ಪಿರೆ ನನ್ನೇನೂ ಇಲ್ಲ. ನನ್ನ ಮಗ ಸೊಸೆ ಯಾರನ್ನ ಮಾತಾಡಿಸಿ ಚೆನ್ನಾಗಿರ್ತಾರೋ ನಾವು ಅವ್ರನ್ನೂ ಮಾತಾಡಿಸ್ತೀವಿ. ನನ್ನ ಮಗ ಸೊಸೆ ಯಾರ ತಾಗೆ ಮಾತಾಡಲ್ವ ಅವ್ರ ತಾಗ ನಾವು ಮಾತಾಡಲ್ಲ. ಹಂಗಮ್ಮ ನಾವೇನ ಹಂಗೆ ಕಡಮ ಇರೋದು ಋತು. ಯಾರೇನು ಅನ್ಕೊಂಡ್ರು ಪರವಾಗಿಲ್ಲ, ಒಟ್ಟಿನಲ್ಲಿ ನಾವು ಚೆನ್ನಾಗಿರ್ಬೇಕು. ಅಕ್ಕಪಕ್ಕದಾಗಿದ್ದಾಗ ಚೆನ್ನಾಗಿರ್ಬೇಕು. ನಾವೇನು ಮಾಡಿದ್ದೀವಿ ಹೇಳ ಅಂತದ್ದು. ಅದೇ ಮತ್ತೆ ಸರಿ ಆಯ್ತು ಬಿಡು, ಚೆನ್ನಾಗಿರೋಣ ಅಂದರೆ ಜಯಮಕ್ಕ ಎಲ್ಲಿ ಬೇಕಾದ್ರೂ ಹೋಗ್ತವೆ. ಅಯ್ಯಪ್ಪ ಇವು ಯಾವ್ಯಾವ ನಾಯಿಗಳಂತೂ ಸುತ್ತರಿತವೆ. ಅಯ್ಯಮ್ಮ ಎಲ್ಲಿ ಬೇಕಾದ್ರೂ ಹೋಗ್ತಾವಮ್ಮ ನಾಯಿಗಳು. ಅಲ್ಲಿ ಎಲ್ಲೊಂದಿಟ್ಟು ಅನ್ನ ಹಾಕ್ತೀವಿ ಅಂತ ಕರೀತಾರ, ಅದೇನೊಂದಿಟ್ಟು ಹೊಲ್ಸ್ಕೊಂತಿದಂಗೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಆ ಜಾಗಕ್ಕೆ ಹೋಗ್ಬೇಡ ಅಂದ್ರೂ ಹೋಗ್ತೈತೆ ಅಲ್ವೇನ ಜಯಮಕ್ಕ. ಅಲ್ಲಿ ಬುದ್ಧಿ ಬಿಡಲ್ಲ ಬಿಡು. ಕ್ರೇ 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 ಅಂತ ಕರೀತಿದ್ದಂಗೆ ಓಡೋಗ್ಬಿಡ್ತಾವೆ. ನೋಡಿ ರುತಮ್ಮ, ನಾನು ನೀವು ಮಾತಾಡ್ತಾ ಇರೋದಕ್ಕೆ ಎಂತ ಅಂಕ್ಲು ಮಾತಾಡ್ತಾಳೆ. ಓಯ್ ಅಂಕ್ಲು ಮಾತಾಡಬೇಡ, ಡೈರೆಕ್ಟಾಗಿ ಮಾತಾಡು. ಅಂಕ್ಲ್ ಯಾಕೆ ಮಾತಾಡ್ತೀಯ? ನಾನೇನಂದೆ, ನಮ್ಮ ಇಲ್ಲೆಲ್ಲ ಏರಿಯಾದಕ್ಕೆ ಯಾವ್ಯಾವ ಹೊಸ ನಾಯಿಗಳು ಬರ್ತಾವಮ್ಮ, ಕ್ರೇ ಕ್ರೇ ಅಂತ ಕರಿತಿದ್ದಂಗೆ ಆ ಮಂತಕ್ಕೂ ಹೋಗ್ತವೆ, ಈ ಮಂತಕ್ಕೂ ಬರ್ತವೆ ಅಂತ ಏನೋ ಅಂದೆ. ನಾವೇ ಹತ್ಲಾಗಾದ್ರೂ ಸಹ್ಯ ಹೋಗ್ತವೆ. ಅಯ್ಯೋ ನೀನು ನಾವು ಹಂಗಲ್ಲ. ನಾವು ಯಾವತ್ತೂ ನಾವು ಹಂಗೆ ನಾವು ಅಂತಾರಲ್ಲ ಅಂತ ನಮಗೆ ನಾವು ಮಾತಾಡ್ಕೊಂಡಿದ್ದು. ನಾನು ನಿಮ್ಗೆಲ್ಲ ಹೇಳಿದ್ದು. ಆಗ ನೋಡಾಗ ಅಲ್ಲೊಂದೈತೆ ಅವೇ ಕ್ರೇ ಕ್ರೇ ಅಂತ ಕರಿತಿದ್ದಂಗೆ ಬಂದು ಬಿಡ್ತವೆ. ಎಲ್ಗನ ಹೋಗ್ಬಿಡ್ತವೆ. ತೂ ಅಂತ ಹೋಗ್ತಿರ್ಲೇಳು, ಒದ್ದಿರ್ಲೇಳು, ದಣ್ಣೆ ತಾಂಡು ಹೋಗ್ತಾವ ಅಲ್ಗೇನೆ. ನಿನ್ಗೆಲ್ಲ ಕಣೆ ಸೊಡಮ್ಮ ಹೇಳಿದ್ದು, ಸುಮ್ಮನಿರೇ ಇರ್ಬೇಕು. ಯಾಕ ನೀನು ಮಾತಾಡಬೇಡ, ನಿನ್ಗೆಲ್ಲ ಗೊತ್ತಾಗ್ತೈತೆ ನಮಗೆ. ನಾನು ನಮ್ಮ ಋತಮ್ಮ ಮಾತಾಡ್ತಾ ಇರೋದು ನೋಡಿ ಇವಳು ಅಂಕ್ಲು ಮಾತಾಡಿದ್ದು. ಅಂಕ್ಲು ಮಾತಾಡಿದ್ದೆ ಅಂದ್ರೆ ಸರಿ ಆಗಲ್ಲ ನೋಡಿ, ಹೇಳಿರ್ತೀನಿ.
ಏನಾಯ್ತು ಋತು ಅಕ್ಕ? ನಾನು ನಮ್ಮ ಚೊಡಮತ್ತೆ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡಿದೀವಿ, ಬಂದು ಹೆಂಗ್ ಮಾತಾಡ್ತಾಳೆ? ನಾ ಏನು ಎಲ್ಲಾದ್ರೂ ಹೋಗ್ತಾ ಸುತ್ತಾಡ್ಕೊಂಡು ಅವ್ರೇನು ಅಂದವ್ರೋ ಬಿಟ್ಟವ್ರೋ ಅಂತ ಹೇಳಿ ಏನೇನೋ ಮಾತಾಡ್ತಾಳೆ ಈ ಅಮ್ಮ. ನಾನು ಇವತ್ತೆಲ್ಲ ಏನೋ ನೀವು 2 ತಿಂಗಳು 3 ತಿಂಗಳಿಂದ 2 ತಿಂಗಳಿಂದಾನು ಇವ್ರ ಹತ್ರ ಮಾತು ಬಿಟ್ಟಿರ್ಬೋದು, ಆದ್ರೆ ನಾವು ಭಾಳ ವರ್ಷದಿಂದಲೂ ನಾವು ಇವ್ರ ತಕ್ಷಣ ಕೈದೀವಿ. ನಾನು ಜಗಳ ಆಡೋದಕ್ಕೆ ಕಾರಣನೇ ನೀನೇ ಇಲ್ಲದೆಲ್ಲ ಹೇಳ್ಕೊಟ್ಟಿದ್ದು ನಾನೇ ಸಡಮ್ಮ. ನಿನ್ನೆ ಬೈಕೆ ಮಾಡು. ನಾನು ನಿಂತ ಜಗಳ ಆಡೋದಕ್ಕೆ ಕಾರಣ ಇರುತ್ತು ನೇನಿ. ಅಯ್ಯೋ ಅವ್ರೇನೇನು ಹೊಲ್ದಾಗೆ ಕೆಲಸ ಮಾಡ್ತಾರೆ, ನೀವ್ಯಾಕೆ ಹೋಗಿ ಕೆಲಸ ಮಾಡ್ಕೊಡ್ತೀರಾ? ಆ ಗುಂಡನ್ಗೆ ಮಸ್ತಾಗಿ ದುಡ್ದೇವ್ನಿ. ಮಸ್ತಾಗಿ ಹೊಲ್ದಾಗೇನೆ ಬದುಕು ಮಾಡಿ ಮಸ್ತಾಗಿ ದುಡ್ದಿಕ್ಕೇಳೋನಿ. ಹೋಗ್ಬಿಡ ಕಣ ಗಿಡ ಮಕ್ಕ, ಅವ್ನು ಹೊಲ್ದಾಗ ಕೆಲ್ಸಕ್ಕೆ ಹೋಗ್ಬೇಡ, ಅವ್ನು ಉದ್ಧಾರ ಆಗ್ತಾನೆ, ಹೋಗ್ಬೇಡ ಅಂತ ಹೇಳ್ಕೊಟ್ಟಾಳು ಇವಳೇ ನನಗೆ. ನಿಜವಾಗ್ಲಮ್ಮ ಇವಳೇ ಹೇಳ್ಕೊಟ್ಟಿದ್ದು ಚೋಡಮ್ಮಕ್ಕ. ಬಿಡತ್ತ, ಯಾರು ಹೇಳ್ಕೊಟ್ರಿ? ಏನೋ ಬಿಡತ್ತ ಗಿಡಮ್ಮ, ಏನಾನ ಮಾಡ್ಕೊಂಡು ಹೋಗ್ಲಿ ಅತ್ತ, ಅವರು ನಿಯತ್ತ ಅವ್ರ ತಾಗಿರುತ್ತೆ. ಯಾಕೆ ಸುಮ್ಮನೆ ಹೋದ್ರಾತ್? ನಮ್ಮ ಪಾಡಿಗೆ ನಾವೈದೀವಿ, ಅವ್ರ ಪಾಡಿಗೆ ಅವ್ರ ಇದ್ದಾರೆ. ಸುಮ್ಮನೆ ಹೋಗ್ಬೇಕು, ಅವ್ರು ಚೆನ್ನಾಗಿರೋದು ನೋಡಿ ನೀವು ಹಿಂಗೆ ಮಾತಾಡ್ರಿ. ನಿಮ್ಗೆ ಯಾಕೆ? ಸುಮ್ಮನೆ ಹೋಗೋದು ಕಲೀರಿ, ಸುಮ್ಮನೆ ಎಕ್ಸ್ಟ್ರಾ ಮಾತುಗಳು ಬೇಡ. ಅರೆ ಏ ಗಿಡಮ್ಮ ಬಾಯಿಲ್ ಸುಮ್ಮನೆ ಮಕ್ಳು ಮಾತಾಡಕ್ ಬಂದವಳೆ. ಚೆನ್ನಾಗಿರೋದು ನೋಡಿ, ಇವಾಗ ನಾವು ತಮ್ಮರ್ ಚೆನ್ನಾಗಾದ್ವಲ್ಲ, ಸಹಿಸ್ಕೊಂಬಕ್ ಆಗ್ತಿಲ್ಲ. ನನಗೂ ಗೊತ್ತೈತೆ ಹೋಗೈ. ನನ್ಗೇನೇನು ಅವಳಿಂದ ಏನು ಬೆಳ್ಕರಿಯಂಗಿಲ್ಲ, ಬೈಕಾಗಂಗಿಲ್ಲ ಅಂತ ಋತು ಅಕ್ಕ. ಎಷ್ಟು ಜನ ಹಿಂಗೆ ಚೆನ್ನಾಗಿರೋರು ನೋಡಿ ಸಹಿಸ್ಕೊಂಬಲ್ಲ ಅಂತ ಇದರಿಂದಲೇ ಅರ್ಥ ಮಾಡ್ಕೊ. ಏನಾದರೂ ಒಂದು ಹೇಳೋದು ಮಾತಾಡೋದು ಹಿಂಗೆಲ್ಲ ಮಾಡ್ತಿರ್ತಾರೆ. ಅದಕ್ಕೇನೆ ಜನಗಳ ಬಗ್ಗೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆಯಿತು ಅನ್ನಂಗಿರ್ಬೇಕಕ್ಕ. ಯಾರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗೋದು ಏನಾಯ್ತಕ್ಕ? ಯಾರನ್ನೇ ನಮಗೆ ಕೊಡಂಗಿದಾರ? ಈಗ ಗಿಡ್ಡಮ್ಮಕ್ಕ ನಿನಗೆ ಮಾತಾಡ್ಸಿದ್ರೆ ನಿನ್ಗೇನು ಕೊಡ್ತಾಳ? ಅಮ್ಮ ದುಡ್ದಿರೋದೇನ ನಿನಗೆ ಕೊಡ್ತಾಳ ಋತು ಅಕ್ಕ? ಯಾರಿಗೂ ಕೊಡಲ್ಲ. ಅದಕ್ಕೆ ಯಾರ ಹತ್ರ ಮಾತು ಬಿಟ್ರು ಏನಾಗಲ್ಲ, ಯಾರ ಹತ್ರ ಮಾತಾಡ್ಸಿದ್ರು ಏನಾಗಲ್ಲ. ಒಟ್ಟಿನಲ್ಲಿ ನಮ್ಮ ಕೆಲಸ ನಾವು ಪರ್ಫೆಕ್ಟಾಗಿ ಮಾಡಬೇಕು ಋತು ಅಕ್ಕ. ಸುಮ್ಮನೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಇನ್ನು ನೆಮ್ಮದಿಯಾಗಿರೋದು ನೋಡ್ರಿ. ಇವಾಗ ಒಂಥರ ನೆಮ್ಮದಿ ಆಗೈತಲ್ಲ ನಿಮಗೆ? ಇವಾಗ ನಮ್ಮ ಶೀತ ಅತ್ತೇನಲ್ಲ ಪೊಲೀಸು, ನನಗೊಂಥರ ಇವಾಗ ಸಮಾಧಾನ ಆಗೈತೆ. ಫೋನ್ ಮಾಡಿ ಹೇಳಿದ್ದೀನಿ, ಸರಿಯಾಗಿ ಬುದ್ಧಿ ಕಲಿಸು ವರ್ಷಿತಾತೆ, ಮತ್ತೆ ಯಾವತ್ತೂ ಇಂಥ ಕೆಲಸ ಮಾಡಬಾರ್ದು, ಸರಿಯಾಗಿ ಬುದ್ಧಿ ಕಲಿಸು ಅಂತ ಹೇಳಿದ್ದೀನಿ. 1 ತಿಂಗಳು 2 ತಿಂಗಳು ಇರಬೇಕಲ್ಲಿ. 1 ತಿಂಗಳು 2 ತಿಂಗಳು ಇರಲಿ, ಸುಮ್ಮನಿರಿ. ಯಾರು ಬಿಡಿಸ್ಕೊಂಬರೋರು ಯಾರ ಇದ್ದಾರೆ? ಆ ಕರಿಯಮ್ಮೇನು ಹೋಗಲ್ವಲ್ಲ? ಯಾರಿಗೆ ಗೊತ್ತು, ಹೋದ್ರು ಹೋಗ್ಬೋದೇನೋ. ಅಂದ್ರೆ ಅವಳ ಹತ್ರ ದುಡ್ಡು ಗಿಡ್ಡೆಲ್ಲ ಬೇಕಲ್ಲ. ದುಡ್ಡಿದ್ರೆ ಹೋಗೋಳು, ದುಡ್ಡಿಲ್ವಲ್ಲ. ದುಡ್ಡಿಲ್ಲ ಹೆಂಗೆ ಹೋಗ್ತಾಳೆ? ದುಡ್ಡಿದ್ದಿದ್ರೆ ಹೋಗೋವಳು ಬಿಡಿಸ್ಕೊಂಬರಕ್ಕೆ. ಅವಳಂತೂ ಬಿಡಿಸ್ಕೊಂಬರಲ್ಲ. ನಾನು ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ. ಇವಾಗಂತೂ ಸದ್ಯಕ್ಕೆ ನಾನು ಹೋಗಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಇರಲಿ. 2 ತಿಂಗಳವರೆಗೂ ನಾನಂತೂ ಬಿಡಿಸ್ಕೊಂಬರಲ್ಲ. ಏನು ಮಾಡೋಣ? ನೋಡಿ ಇಂಥವ್ರನ್ನ ಆಡ್ಕೊಂಬರಿದ್ರಿಗೆಲ್ಲ ಇವತ್ತು ನಮಗೆ ಎಂಥ ಕೆಲಸ ಮಾಡಿಬಿಟ್ಟು ಹೋಗ್ಬಿಟ್ರು ಅನ್ನೋದು ಒಂದಿಷ್ಟು ಭಯ, ನಮ್ಮಲ್ಲ ಚಿಂತೆ. ನಿನ್ನ ತಮ್ಗಳಿಗೆ ಫೋನ್ ಮಾಡಿದ್ದೆ ನಮ್ಮ ಋತಮ್ಮ? ಮಾಡಿದೆ, ಬೆಳಿಗ್ಗೆ ಅದೇ ಕಟ್ ಮಾಡ್ತಾರೆ. ಮಾತಾಡೋದೇ ಇಲ್ಲ. ನಾನು ಫೋನ್ ಮಾಡಿಲ್ಲ. ಅವ ಖುಷಿ ಚೆನ್ನಾಗಿದ್ದೀರೇನೋ ಅಂತ ಮಾಡಿದ್ರೆ ಕಟ್ ಮಾಡ್ತಾರೆ. ನಾನು ಇದೆಲ್ಲ ಹೇಳೋಣ ಅಂತ ಹೇಳಿ ಮಾಡಿದ್ರೆ ಫೋನೇ ಎತ್ತಲಿಲ್ಲ. ನಾನು ಅದಕ್ಕೆ ನಮ್ಮ ಅಮ್ಮಗೆ ಫೋನ್ ಮಾಡಿ ಎಲ್ಲ ಹೇಳಿದೆ, ನೀನು ಮಾಡಬೇಡ ನಮಗೆ, ಈಗ ಬೇಕಾಗಿದ್ದೀವಿ ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ತಾರೆ. ಅವ್ರಿಗೆ ನಮ್ಮ ಮೇಲೆ ತುಂಬ ಸಿಟ್ಟೈತಿ. ಏನು ಮಾಡೋದು? ಹಿಂಗೆ ಬರೀ ಎಲ್ಲರ ತಗೊಂಡು ಬರೀ ನಾವಿಂತ ನಿಷ್ಠುರ ಹೊತ್ಕೊಂಡಂಗಾಯ್ತು. ಬರೀ ಹಿಂಗೆ ಆಯಿತು ಚೋಡ. ಮತ್ತೆ ಏನು ಮಾಡೋದು? ಏನಪ್ಪ, ಏನೋ ಒಂದೊಂದ್ಸತಿ ನೆನೆಸ್ಕೊಬಿಟ್ರೆ ತುಂಬ ಬೇಜಾರಾಗುತ್ತೆ. ನೋಡೋದ್ರಲ್ಲ ವೀಕ್ಷಕರ, ನಾವು ಚೋಡ ಮತ್ತೆ ರೋದೃಷ್ಟ ಗಗನ ನಾವು ಯಾವತ್ತಿಂದಲೂ ಚೆನ್ನಾಗಿದ್ದೀವಿ. ಇವತ್ತೇ ಅಂತಲ್ಲ, ಯಾವತ್ತಿಂದಲೂ ಚೆನ್ನಾಗಿದ್ದೀವಿ. ಏನೋ ಈ ಮಧ್ಯದಲ್ಲಿ 2 ತಿಂಗಳು ಅನ್ನೋದು ನಮಗೆ ಇಂಥದ್ದು ಮಾಡ್ತಾ ಏನೋ ಗೊತ್ತಿಲ್ಲ. ತುಂಬ ನಾವು ಚೆನ್ನಾಗಿದ್ದವರು ಸಡನ್ನಾಗಿ ಈ ಥರ 2 ತಿಂಗಳು ನಾವು ಮಾತು ಬಿಟ್ಟು ನಮಗೂ ಅವ್ರಿಗೂ ಆಗ್ತಾ ಇರಲಿಲ್ಲ. ಸ್ವಲ್ಪ ವಿರುದ್ಧ ಮಾಡ್ಕೊಂಡಿದ್ದೆ ಅಷ್ಟೇ. ಆದರೆ ಇವಾಗ ಸ್ವಲ್ಪ ಚೆನ್ನಾಗಿದ್ದೀವಿ. ಅದನ್ನು ನೋಡ್ಬಿಟ್ಟು ಈ ಗಿಡ ಮಕ್ಕಳಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನೋಡು ಋತು ಚೆನ್ನಾಗಾಗ್ಬಿಟ್ಲಲ್ಲ ಅಂತೇಳಿ ಇವತ್ತು ನನಗೆ ಗುಂಡ ಇಲ್ಲ ಅಂತಂದಿದ್ರೆ ಇಷ್ಟು ನನ್ನ ನೆಮ್ಮದಿಗಿರೋದಕ್ಕಾಗ್ತಾ ಇರಲಿಲ್ಲ. ಇವತ್ತು ಅವ್ನು ನನಗೆ ಎಷ್ಟು ಸಹಾಯ ಮಾಡ್ದ ಬಂದು. ನಾನು ಅಂದಿರೋದು ಆಡಿರೋದೆಲ್ಲ ಮನಸ್ಸಿನಾಗ ಇಟ್ಕೊಂಡಲ್ಲೇ ಗಂಡ ಹೆಂಡ್ತಿ, ನಮ್ಮ ಗಗನ ಆಗಿರ್ಬೋದು, ನಮ್ಮ ಬಸಣ್ಣ ಮಾಮ ಆಗಿರ್ಬೋದು, ಯಾರು ನಾನು ಅಂದಿರೋದಾಗಲಿ ಅದೆಲ್ಲ ಮನಸ್ಸಿನಾಗ ಇಟ್ಕೊಂಡಲ್ಲೇ ಬಂದು ನನಗೆ ಇವತ್ತು ಸಹಾಯ ಮಾಡಿದ್ರಲ್ಲ, ಅದನ್ನು ನಾನು ನೆನೆಸ್ಕೋಬೇಕೋ ಬೇಡವೋ ನೀವು ಹೇಳಿ. ಅದಕ್ಕೆ ನಾನು ಇವ್ರ ಹತ್ರ ಚೆನ್ನಾಗಿರೋದು. ನೋಡ್ತಾ ಇರಿ, ನಿನ್ನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.